ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 44 ಅಕ್ಟೋಬರ್ 24, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ಅಗಣಿತ ರಹಸ್ಯಗಳ ಅಪಾಯಕಾರಿ ರಕ್ತಹೀನತೆ ಭಾಗ 1. ರಕ್ತಹೀನತೆ ಎಂದರೇನು? ಇದರ ಬಗ್ಗೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಇರುವ ಕಲ್ಪನೆಯೇ ಬೇರೆ, ವೈದ್ಯರ ದೃಷ್ಟಿಕೋನವೇ ಬೇರೆ. ಮೈಯಲ್ಲಿ ರಕ್ತ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದೆ, ರಕ್ತ ನೀರಾಗಿ ತೆಳ್ಳಗಿದೆ. ಸಾಮಾನ್ಯ ಜನರಿಗೆ ತಿಳಿಸಲು ವೈದ್ಯರು ರಕ್ತಹೀನತೆಯ ಬಗ್ಗೆ ಹೀಗೆಲ್ಲ ಹೇಳಿರಬಹುದು. ರಕ್ತಹೀನತೆಯ ಪರೀಕ್ಷೆ ಮಾಡಲು ಕೂಡ ರಕ್ತವನ್ನೇ ಬಳಸಬೇಕಲ್ವೇ? ರಕ್ತ ಕಡಿಮೆ ಇದೆ ಅಂತ ಹೇಳಿ ಟೆಸ್ಟು ಮಾಡಕ್ಕೆ ಇನ್ನೊಂದಷ್ಟು ರಕ್ತ ಕಸ್ಕೊಂಡ್ರು ಎಂಬ ದೂರುವವರೂ ಇದ್ದಾರೆ. ರಕ್ತಹೀನತೆ ಪರೀಕ್ಷೆಯಲ್ಲಿ ಯಂತ್ರದಿಂದ ಬರುವ ಉದ್ದನೆ ಮಾಹಿತಿಯ ಒಂದೊಂದು ಸಾಲು ವೈದ್ಯರಿಗೆ ಮಹತ್ವದ ಮಾಹಿತಿಯನ್ನು ತಿಳಿಸುತ್ತದೆ. ಅದರ ಆಧಾರದ ಮೇಲೆ ಚಿಕಿತ್ಸೆಯ ನಿರ್ಧಾರ ಆಗುತ್ತದೆ. ಮೂಲತಃ ರಕ್ತದಲ್ಲಿ 2 ಭಾಗಗಳಿವೆ. ಮೊದಲನೆಯದು ರಕ್ತಕೋಶಗಳು ಮತ್ತು ಎರಡನೆಯದು ದ್ರವ ರೂಪದಲ್ಲಿರುವ ಪ್ಲಾಸ್ಮಾ ಎಂಬ ಅಂಶ. ರಕ್ತಕೋಶಗಳಲ್ಲಿಯೂ 3 ವಿಧ: ಆಕ್ಸಿಜನ್ ಸಾಗಿಸುವ ಕೆಂಪು ರಕ್ತಕಣ, ರೋಗದ ವಿರುದ್ಧ ಹೋರಾಡುವ ಬಿಳಿ ರಕ್ತಕಣ ಮತ್ತು ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ಲೇಟ್ಲೆಟ್ ಕಣಗಳು. ರಕ್ತಹೀನತೆ ಎನ್ನುವುದು ಕೆಂಪು ರಕ್ತಕಣಗಳಿಗೆ ಸಂಬಂಧಿಸಿದ್ದು. ಆಕ್ಸಿಜನ್ ಕೊಂಡೊಯ್ಯಲು ಕೆಂಪು ರಕ್ತಕಣಗಳ ಒಳಗೆ ಹಿಮೋಗ್ಲೋಬಿನ್ ಎಂಬ ರಾಸಾಯನಿಕ ಸಂಯುಕ್ತ ಇದೆ. ಇದು ಹೀಮ್ ಎಂಬ ರಾಸಾಯನಿಕ ಮತ್ತು ಗ್ಲೋಬಿನ್ ಎಂಬ ಪ್ರೋಟೀನ್ನ ಸಂಯುಕ್ತ. ಹೀಮ್ ರಾಸಾಯನಿಕದ ಒಡಲಲ್ಲಿ ಕಬ್ಬಿಣದ ಅಂಶ ಇರುತ್ತದೆ. ಒಂದು ವೇಳೆ ಶರೀರದಲ್ಲಿ ಕಬ್ಬಿಣದ ಅಂಶದ ಕೊರತೆಯಾದರೆ ಈ ಹೀಮ್ ಎನ್ನುವ ರಾಸಾಯನಿಕ ಸಂಯುಕ್ತ ಉತ್ಪತ್ತಿಯಾಗುವುದಿಲ್ಲ. ಆಗ ಕೆಂಪು ರಕ್ತಕಣಗಳ ಗಾತ್ರ ಚಿಕ್ಕದಾಗುತ್ತದೆ, ಅದರ ಕೆಂಪಿನ ಪ್ರಮಾಣ ಕೂಡ ಕುಗ್ಗುತ್ತದೆ. ಶರೀರದಲ್ಲಿ ಒಟ್ಟಾರೆ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗುತ್ತದೆ. ನಮ್ಮಂತಹ ದೇಶಗಳಲ್ಲಿ ರಕ್ತಹೀನತೆಯ ಪ್ರಮುಖ ಕಾರಣ ಇದೆ. ಆದರೆ ರಕ್ತಹೀನತೆಯ ಕಾರಣ ಇದೊಂದೇ ಅಲ್ಲ. ಕೆಂಪು ರಕ್ತಕಣಗಳು ಉತ್ಪತ್ತಿ ಆಗುವುದು ಕೆಲವು ಮೂಳೆಗಳ ಒಳಭಾಗದಲ್ಲಿರುವ ಅಸ್ಥಿಮಜ್ಜೆಯಲ್ಲಿ. ಒಂದು ವೇಳೆ ಯಾವುದಾದರೂ ಕಾರಣಕ್ಕೆ ಅಸ್ಥಿಮಜ್ಜೆ ರಕ್ತಕಣಗಳ ಉತ್ಪತ್ತಿಯನ್ನೇ ಕಡಿಮೆ ಮಾಡಿದರೆ, ಆಗ ಶರೀರದಲ್ಲಿ ಕಬ್ಬಿಣದ ಅಂಶ ಸಾಕಷ್ಟು ಇದ್ದರೂ ರಕ್ತಕಣಗಳೇ ಇಲ್ಲದ ಕಾರಣ ರಕ್ತಹೀನತೆ ಉಂಟಾಗುತ್ತದೆ. ಇದು ಮತ್ತೊಂದು ಕಾರಣ. ರಕ್ತಹೀನತೆಗೆ ಮತ್ತೂ ಕೆಲವು ಕಾರಣಗಳಿವೆ. ಅಂತಹ ಒಂದು ಕಾರಣವನ್ನು ಹುಡುಕಲು ಶರೀರಶಾಸ್ತ್ರಜ್ಞರು ಬಹಳ ಸಾಹಸಪಟ್ಟರು. ಸರಳವಾಗಿ ಕಾಣುವ ದೇಹದಲ್ಲಿ ಎಂತೆಂಥ ವಿಸ್ಮಯಗಳು ಅಡಗಿರುತ್ತವೆ ಎಂದು ತಿಳಿದು ಬಂದ ಕಥೆ ಅದು. ಸಾವಿರದ 1824ರಲ್ಲಿ ಎಡಿನ್ಬರೋ ಪ್ರಾಂತ್ಯದ ಪ್ರಖ್ಯಾತ ವೈದ್ಯ ಡಾ. ಜೇಮ್ಸ್ ಕೂಂಬ್ ತೀವ್ರ ರಕ್ತಹೀನತೆಯಿಂದ ಬಳಲುತ್ತಿದ್ದ ಒಬ್ಬ ರೋಗಿಯ ವಿವರ ನೀಡಿದರು. ರಕ್ತಹೀನತೆಗೆ ನೀಡುತ್ತಿದ್ದ ಸಾಮಾನ್ಯ ಔಷಧಗಳಿಂದ ಆ ರೋಗಿಗೆ ಗುಣವಾಗಿರಲಿಲ್ಲ. ರಕ್ತಹೀನತೆಯ ಜೊತೆಗೆ ಅತಿಸಾರ ಬೇಧಿ ಕೂಡ ಇತ್ತು. ಅಲ್ಲದೆ ಆತನಿಗೆ ವಿಪರೀತ ದಾಹ ಮತ್ತು ಬಹುಮೂತ್ರ ಸಮಸ್ಯೆಗಳು ಕೂಡ ಬಾಧಿಸುತ್ತಿದ್ದವು. ಈ ಯಾವುದೇ ರೋಗ ಲಕ್ಷಣಗಳಿಗೂ ಕಾರಣವೂ ತಿಳಿಯಲಿಲ್ಲ, ಚಿಕಿತ್ಸೆಯೂ ಆಗಲಿಲ್ಲ. ಆದರೆ ಈ ಪ್ರಸಂಗ ಒಂದು ಹೊಸ ರೀತಿಯ ರಕ್ತಹೀನತೆಯನ್ನು ಪರಿಚಯ ಮಾಡಿಸಿತು. ಲಂಡನ್ನ ಮತ್ತೊಬ್ಬ ಪ್ರಸಿದ್ಧ ವೈದ್ಯ ಡಾ. ಥಾಮಸ್ ಅಡಿಸನ್ ಕೂಡ 1849ರಲ್ಲಿ ಇಂತಹದೇ ಮಾದರಿಯ ರಕ್ತಹೀನತೆ ಇದ್ದ ಕೆಲವು ರೋಗಿಗಳ ಬಗ್ಗೆ ವಿವರ ನೀಡಿದರು. 1872ರಲ್ಲಿ ಜರ್ಮನ್ ವೈದ್ಯ ಡಾ. ಮೈಕಲ್ ಬಿರ್ಮರ್ ಇದು ಕೇವಲ ರಕ್ತಹೀನತೆ ಮಾತ್ರವಲ್ಲ, ರಕ್ತಹೀನತೆ ಎಂಬುದು ಹಲವಾರು ಸಮಸ್ಯೆಗಳ ಒಂದು ಭಾಗ ಮಾತ್ರ. ಈ ಸಮಸ್ಯೆಯಲ್ಲಿ ಹಲವಾರು ಅಂಗಗಳ ಕೆಲಸಕ್ಕೆ ಧಕ್ಕೆ ಆಗಿರುತ್ತದೆ ಎಂದು ತಿಳಿಸಿ ಇದನ್ನು ಅಪಾಯಕಾರಿ ರಕ್ತಹೀನತೆ ಅಥವಾ ಪರ್ನಿಷಿಯಸ್ ಅನೀಮಿಯಾ ಎಂದು ಕರೆದರು. 1877ರಲ್ಲಿ
ಕೆನಡಾದ ಮಾಂಟ್ರಿಯಾಲ್ ನಗರದ ವೈದ್ಯರಾದ ಡಾಕ್ಟರ್ ಗಾರ್ಡ್ನರ್ ಮತ್ತು ಡಾಕ್ಟರ್ ವಿಲಿಯಂ ಆಸ್ಲರ್ ಇಂತಹ ರೋಗಿಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರು. ರೋಗಿ ಜೀವಂತ ಇರುವಾಗ ಆತನ ರಕ್ತದ ಕೆಂಪು ರಕ್ತ ಕಣಗಳು ಸಾಮಾನ್ಯಕ್ಕಿಂತ ದೊಡ್ಡದಾಗಿ ಇರುತ್ತವೆ. ವರ್ತುಲಾಕಾರದಲ್ಲಿ ಇರಬೇಕಾದ ಕೆಂಪು ರಕ್ತ ಕಣಗಳು ಸೊಟ್ಟಾಗಿ ಇರುತ್ತವೆ. ಅಸ್ಥಿಮಜ್ಜೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯ ಕೋಶಗಳು ಇರುತ್ತವೆ ಎಂದು ತಿಳಿಸಿದರು. ರೋಗಿಯ ಮರಣದ ನಂತರ ಮಾಡಿದ ಶವ ಪರೀಕ್ಷೆಯಲ್ಲಿ ಆತನ ಜಠರದ ಒಳಪದರ ಸಂಪೂರ್ಣವಾಗಿ ನಾಶವಾಗಿತ್ತು. ತನ್ನ ದಪ್ಪವನ್ನು ಕಳೆದುಕೊಂಡು ಬಹಳ ತೆಳುವಾಗಿತ್ತು ಎಂದು ವಿವರಿಸಿದರು. 1888ರಲ್ಲಿ ಜರ್ಮನ್ ವೈದ್ಯ ಡಾಕ್ಟರ್ ಲಿಕ್ಥೀಮ್ ಈ ರೀತಿಯ ರಕ್ತಹೀನತೆ ಬೆನ್ನುಹುರಿಯ ನರವ್ಯೂಹವನ್ನು ಕಂಗೆಡಿಸುತ್ತದೆ ಎಂದು ತಿಳಿಸಿದರು. ಈ ಪರಿಣಾಮವನ್ನು ವಿವರವಾಗಿ ಅಧ್ಯಯನ ಮಾಡಿದ ಬ್ರಿಟಿಷ್ ವೈದ್ಯ ಡಾಕ್ಟರ್ ಜೇಮ್ಸ್ ರಸೆಲ್ 1900ರಲ್ಲಿ ಇದರ ಬಗ್ಗೆ ತಮ್ಮ ಪ್ರಬಂಧವನ್ನು ಪ್ರಕಟಿಸಿದರು. 1200 ರೋಗಿಗಳನ್ನು ಪರೀಕ್ಷಿಸಿ ಅಧ್ಯಯನ ಮಾಡಿದ ಅಮೆರಿಕನ್ ವೈದ್ಯ ಡಾಕ್ಟರ್ ರಿಚರ್ಡ್ ಕ್ಯಾಬೋಟ್ ಇಂತಹ ರೋಗಿಗಳು ರೋಗ ಲಕ್ಷಣಗಳು ಕಂಡ ನಂತರ ಸರಾಸರಿ 1 ರಿಂದ 3 ವರ್ಷಗಳ ಕಾಲ ಮಾತ್ರ ಜೀವಂತ ಇರುತ್ತಾರೆ ಎಂದು ತಿಳಿಸಿದರು. ಆಗ ಈ ಅಪಾಯಕಾರಿ ರಕ್ತಹೀನತೆಯ ಅಪಾಯದ ಮಟ್ಟ ಎಲ್ಲರಿಗೂ ಅರಿವಾಯಿತು. ಇದನ್ನು ಮತ್ತಷ್ಟು ಅಧ್ಯಯನ ಮಾಡಿದ ಮತ್ತೊಬ್ಬ ಬ್ರಿಟಿಷ್ ವೈದ್ಯ ಡಾಕ್ಟರ್ ಆರ್ಥರ್ ಹರ್ಸ್ಟ್ 1924ರಲ್ಲಿ ಅಪಾಯಕಾರಿ ರಕ್ತಹೀನತೆಗೂ ಬೆನ್ನುಹುರಿಯ ನರಗಳ ಸಮಸ್ಯೆಗೂ ಇರುವ ಸಂಬಂಧವನ್ನು ವಿವರಿಸಿದರು. ಅಪಾಯಕಾರಿ ರಕ್ತಹೀನತೆಗೆ ಚಿಕಿತ್ಸೆ ಅಂತಿರಲಿ, ಕಾರಣವೂ ತಿಳಿದಿರಲಿಲ್ಲ. ಹೆಚ್ಚು ಜನಕ್ಕೆ ಈ ಕಾಯಿಲೆ ಬರದಿದ್ದರೂ ಬಂದವರು ಮಾತ್ರ ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಒಟ್ಟಾರೆ ಇದು ಅಪಾಯಕಾರಿ ಎನ್ನುವುದರಲ್ಲಿ ಮಾತ್ರ ಯಾವುದೇ ಸಂಶಯ ಇರಲಿಲ್ಲ. ಹೀಗಾಗಿ ಅನೇಕ ಚಿಕಿತ್ಸೆಗಳ ಪರೀಕ್ಷೆ ನಡೆಯುತ್ತಿತ್ತು. ಆದರೆ ಇದಕ್ಕೆ ಫಲಕಾರಿ ಚಿಕಿತ್ಸೆ ದೊರೆತದ್ದು ಮಾತ್ರ ತೀರಾ ಆಕಸ್ಮಿಕವಾಗಿಯೇ. ಮೊದಲನೆಯ ಮಹಾಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ವಿಪರೀತ ರಕ್ತ ಹರಿದು ಹೋಗಿ ರಕ್ತಹೀನತೆ ಉಂಟಾಗುತ್ತಿತ್ತು. ಅಂತಹ ಅನೇಕರಿಗೆ ಸಮಯಕ್ಕೆ ಸರಿಯಾಗಿ ರಕ್ತಪೂರಣ ಮಾಡಲು ಆಗದೆ ಸಾವು ಸಂಭವಿಸುತ್ತಿತ್ತು. ಯುದ್ಧ ಕಾಲದಲ್ಲಿ ಸೇನೆಯ ಆರೋಗ್ಯ ನಿರ್ವಹಣೆ ಮಾಡುತ್ತಿದ್ದ ಅಮೆರಿಕದ ಡಾಕ್ಟರ್ ಜಾರ್ಜ್ ವಿಪ್ಪಲ್ ಅವರು ಈ ರೀತಿಯ ಮರಣಗಳಿಂದ ವಿಚಲಿತರಾದರು. ಇದಕ್ಕೆ ಯಾವುದಾದರೂ ಪರಿಹಾರ ಹುಡುಕುವ ನಿಟ್ಟಿನಲ್ಲಿ 1920ರಲ್ಲಿ ಅವರು ನಾಯಿಗಳ ಮೇಲೆ ಪ್ರಯೋಗ ಮಾಡಿದರು. ನಾಯಿಗಳಲ್ಲಿ ಮೊದಲು ಒಂದಷ್ಟು ರಕ್ತವನ್ನು ತೆಗೆದುಹಾಕಿ ರಕ್ತಹೀನತೆ ಉಂಟು ಮಾಡುವುದು, ಆನಂತರ ಬೇರೆ ಬೇರೆ ಬಗೆಯ ಆಹಾರ ವಸ್ತುಗಳನ್ನು ನೀಡಿ ಯಾವ ಆಹಾರವನ್ನು ತಿಂದ ನಾಯಿಗಳಲ್ಲಿ ರಕ್ತಹೀನತೆ ಬೇಗನೆ ಸರಿ ಹೋಗುತ್ತದೆ ಎಂದು ನೋಡುವುದು. ಇದು ಅವರ ಪ್ರಯೋಗ. ಇದರಿಂದ ಯಾವ ಆಹಾರಗಳು ಶರೀರದ ಒಳಗೆ ರಕ್ತವನ್ನು ಬೇಗ ಉತ್ಪಾದಿಸಲು ನೆರವಾಗುತ್ತದೆ ಎಂಬುದನ್ನು ತಿಳಿದು ರಕ್ತಹೀನತೆಯ ಚಿಕಿತ್ಸೆಗೆ ಅಂತಹ ಆಹಾರಗಳನ್ನು ರೋಗಿಗಳಿಗೆ ಸೂಚಿಸಬಹುದು ಎಂಬುದು ಅವರ ಪ್ರಯೋಗದ ಅಂತಿಮ ಗುರಿ. ಅಪಾಯಕಾರಿ ರಕ್ತಹೀನತೆಯ ಅಧ್ಯಯನ ಅವರ ಪ್ರಯೋಗದ ಭಾಗವೂ ಆಗಿರಲಿಲ್ಲ, ಉದ್ದೇಶವೂ ಆಗಿರಲಿಲ್ಲ. ಈ ಪ್ರಸಂಗದಲ್ಲಿ ನಡೆದ ಒಂದು ಆಕಸ್ಮಿಕ ಘಟನೆ ಮುಂದಿನ ಇತಿಹಾಸಕ್ಕೆ ಕಾರಣವಾಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ನಾಯಿಗಳಿಗೆ ಬೇಯಿಸಿದ ಯಕೃತ್ ನೀಡಬೇಕೆಂದು ಸೂಚಿಸಲಾಗಿತ್ತು. ಆದರೆ ಪ್ರಯೋಗಾಲಯದ ಸೋಂಬೇರಿ ಸಹಾಯಕನೊಬ್ಬ ಯಕೃತನ್ನು ಬೇಯಿಸಲು ಮೈಗಳ್ಳತನ ಮಾಡಿ ಕಚ್ಚಾ ಯಕೃತ್ ರಾ ಲಿವರ್ ಅನ್ನು ನಾಯಿಗಳಿಗೆ ತಿನ್ನಿಸುತ್ತಿದ್ದ. ಆನಂತರ ಪ್ರಯೋಗಗಳ ಫಲಿತಾಂಶಗಳನ್ನು ನೋಡಿದಾಗ ಬೇಯಿಸಿದ ಯಕೃತ್ ಸೇವನೆಗಿಂತ ಕಚ್ಚಾ ಯಕೃತ್ ಸೇವನೆಯೇ ರಕ್ತದ ಉತ್ಪಾದನೆಯಲ್ಲಿ ಬಹಳ ಪರಿಣಾಮಕಾರಿ ಎಂದು ಕಂಡುಬಂದಿತು. ಇದನ್ನು ಅವರು ವೈದ್ಯಕೀಯ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಡಾಕ್ಟರ್ ವಿಪ್ಪಲ್ ಅವರ ಅಧ್ಯಯನವನ್ನು ಓದಿ ಪ್ರಭಾವಿತರಾದ ಡಾಕ್ಟರ್ ಜಾರ್ಜ್ ಮಿನೋಟ್ ಮತ್ತು ಡಾಕ್ಟರ್ ವಿಲಿಯಂ ಮರ್ಫಿ ಎಂಬ ಅಮೆರಿಕನ್ ವೈದ್ಯರು ಕಚ್ಚಾ ಯಕೃತ್ನ ಪರಿಣಾಮವನ್ನು ಅಪಾಯಕಾರಿ ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಬಳಸಲು ನಿರ್ಧರಿಸಿದರು. ಆ ವೇಳೆಗೆ ಡಾಕ್ಟರ್ ಜೇಮ್ಸ್ ರೈಟ್ ಎಂಬ ಅಮೆರಿಕನ್ ರೋಗಶಾಸ್ತ್ರಜ್ಞರು ರಕ್ತದಲ್ಲಿ ಅಸ್ಥಿಮಜ್ಜೆಯಿಂದ ಬಿಡುಗಡೆಯಾದ ಹೊಸ ಕೆಂಪು ರಕ್ತ ಕಣಗಳನ್ನು ಗುರುತಿಸುವ ವಿಧಾನವನ್ನು ಪತ್ತೆ ಮಾಡಿದ್ದರು. ಡಾಕ್ಟರ್ ಮಿನೋಟ್ ಈ ವಿಧಾನವನ್ನು ಬಳಸಿಕೊಂಡು
ರೋಗಿಗಳ ಮೇಲೆ ಚಿಕಿತ್ಸೆಯ ಪರಿಣಾಮವನ್ನು ಮಾಪನ ಮಾಡಲು ನಿರ್ಧರಿಸಿದರು. 1923ರಲ್ಲಿ ಅಪಾಯಕಾರಿ ರಕ್ತಹೀನತೆಯಿಂದ ಬಳಲುತ್ತಿದ್ದ 45 ರೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಕಚ್ಚಾ ಯಕೃತ್ತಿನ ಚಿಕಿತ್ಸೆಯನ್ನು ಆರಂಭಿಸಿದರು. ಚಿಕಿತ್ಸೆ ಶುರುವಾದ 5 ದಿನಗಳಲ್ಲಿ ಅವರಲ್ಲಿ ಬಹುತೇಕರ ರಕ್ತದಲ್ಲಿ ಹೊಸ ಕೆಂಪು ರಕ್ತ ಕಣಗಳು ಕಂಡವು. ಇದರಿಂದ ಉತ್ತೇಜಿತರಾದ ಅವರು ಕಚ್ಚಾ ಯಕೃತ್ ಚಿಕಿತ್ಸೆಯನ್ನು ಕಟ್ಟುನಿಟ್ಟಾಗಿ ಮುಂದುವರೆಸಿದರು. ಸುಮಾರು 2 ವರ್ಷಗಳ ಪರಿಶ್ರಮದ ನಂತರ ಎಲ್ಲಾ 45 ರೋಗಿಗಳೂ ಉತ್ತಮ ಪರಿಣಾಮ ಕಂಡರು. ಈ 2 ವರ್ಷಗಳಲ್ಲಿ ಆ ರೋಗಿಗಳ ಪೈಕಿ ಯಾರೂ ಅಪಾಯಕಾರಿ ರಕ್ತಹೀನತೆ ಕಾಯಿಲೆಗೆ ತುತ್ತಾಗಿ ಸಾಯಲಿಲ್ಲ. 1926ರಲ್ಲಿ ಈ ಬಗ್ಗೆ ಒಂದು ವಿದ್ವತ್ಪೂರ್ಣ ಪ್ರಬಂಧವನ್ನು ಡಾಕ್ಟರ್ ಮಿನೋಟ್ ಮತ್ತು ಡಾಕ್ಟರ್ ಮರ್ಫಿ ಪ್ರಕಟಿಸಿದರು. ಮೊದಲ ಬಾರಿಗೆ ಅಪಾಯಕಾರಿ ರಕ್ತಹೀನತೆಗೆ ಚಿಕಿತ್ಸೆ ದೊರೆತಂತಾಗಿತ್ತು. ಯಾವ ಕಾಯಿಲೆ ಬಂದರೆ ಸಾವು ಶತಸಿದ್ಧ ಎಂಬ ಭಾವನೆ ಇತ್ತೋ ಅದು ಕೇವಲ ಆಹಾರದಲ್ಲಿ ಮಾಡಿದ ಕೆಲವು ಬದಲಾವಣೆಗಳಿಂದ ಗುಣವಾಗುತ್ತಿತ್ತು. 1928ರಲ್ಲಿ ಅಮೆರಿಕದ ಪ್ರೋಟೀನ್ ತಜ್ಞ ಎಡ್ವಿನ್ ಕೋಹ್ನೆ ಅವರು ಕಚ್ಚಾ ಯಕೃತ್ನ ಸಾರವನ್ನು ಸೋಸಿ ದ್ರಾವಣ ರೂಪಕ್ಕೆ ತಂದರು. ಈ ದ್ರಾವಣ ರೂಪದಲ್ಲೇ ಮುಂದಿನ 2 ದಶಕಗಳ ಕಾಲ ಇಂತಹ ರೋಗಿಗಳ ಚಿಕಿತ್ಸೆ ನಡೆಯುತ್ತಿತ್ತು. 1934ರಲ್ಲಿ ಡಾಕ್ಟರ್ ವಿಪಲ್, ಡಾಕ್ಟರ್ ಮಿನೋಟ್ ಮತ್ತು ಡಾಕ್ಟರ್ ಮರ್ಫಿ ಅವರಿಗೆ ಅಪಾಯಕಾರಿ ರಕ್ತಹೀನತೆಯ ಚಿಕಿತ್ಸೆಗೆ ನೊಬೆಲ್ ಪ್ರಶಸ್ತಿ ಲಭಿಸಿತು. ಅಪಾಯಕಾರಿ ರಕ್ತಹೀನತೆಯ ಕಥೆ ಸೋಮವಾರವೂ ಮುಂದುವರಿಯುವುದು. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.